ಬರ್ತಾಯಿದ್ದೆ, ಒಂದೇ ಸಲ ಟಪ್ಪನಂಗೆ ಹೊಡೆದೋಗ್ಬಿಡ್ತು ಕೆಳಗೆ, ಇಷ್ಟು ಹೆಡ್ಡೇ ಬಂದ್ಬಿಡ್ತು. ವಾವ್, ನನಗೂ ಗಣೇಶಂಗೂ ಸ್ಪೆಷಲಾಗಿ ಕಾಪಾಡು. ಅವನಿಗೆ ಇಷ್ಟ ಆಗಿರೋ KTM ಅಡ್ವೆಂಚರು, ನನಗೆ ಇಷ್ಟ ಆಗಿರೋ R15 V4 ಬೇಗ ತಗೊಳಂಗೆ ಮಾಡಪ್ಪ. ದೇವ್ರದ್ದು ಪವಾಡನೋ ಏನೋ ಗೊತ್ತಿಲ್ಲ, ಒಂದೇ ತಿಂಗಳು ವಿತಿನ್ ಒಂದೇ ತಿಂಗಳಲ್ಲೇ ನಾನು ಈ ಗಾಡಿ ತೊಗೊಂಡ್ಬಿಟ್ಟೆ. ಆ ಟೈಮಿಗೆ ಏನೇನು ಆಗಬೇಕೋ ಅದಾಗುತ್ತೆ. 52 ಅಂತ ತೋರಿಸ್ತಿದೆ, ನನಗೆ ನಂಬೋಕ್ಕಾಗ್ತಾ ಇಲ್ಲ ಮೈಲೇಜು. ಯಮಹಾ ಥಿಂಗ್ಸ್. ಓಹೋ, ಸುಂಟ್ರ ಗಾಳಿ ನೋಡ್ರಿ ಹೆಂಗೈತೆ. ಅಬ್ಬಾ ಅಬ್ಬಾ. ಹಾಯ್, ಹಲೋ, ನಮಸ್ಕಾರ. ಸೊ ಡೇ 2 ವ್ಲಾಗ್ಗೆ ಸ್ವಾಗತ. ನೆನ್ನೆ ಬಂದ್ಬಿಟ್ಟು ಬೀಚಲ್ಲಿ ಫುಲ್ಲೆಲ್ಲ ರೈಡ್ ಮುಗಿಸಿ ರೂಮಿಗೆ ಬಂದೆ. ರೂಮಿಗೆ ಬಂದು ಸ್ಟೇ ಆಗಿ ಈಗ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀನಿ. ಚೆನ್ನಾಗಿದೆ ಸ್ಟೇ. ಇದು ಯುನೈಟೆಡ್ ಡ್ರೀಮ್ಸ್ ಅಂತ. ಬೀಚಿಂದ ಕರೆಕ್ಟಾಗಿ ಒಂದು 16 ಕಿಲೋಮೀಟ್ರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಲ್ಲಿಗೆ ಅಂತಂದರೆ, ಬ್ಯಾಗೆಲ್ಲ ಫುಲ್ಲು ಪ್ಯಾಕ್ ಆಯ್ತು ನೋಡಿ. ಓಕೆ, ನೆಕ್ಸ್ಟ್ ಎಲ್ಲಿಗೆ ಅಂತಂದರೆ ಕೊಯಂಬತ್ತೂರು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಕೊಯಂಬತ್ತೂರು ಹೋಗಿ ಅಲ್ಲಿ ಈಶಾ ಫೌಂಡೇಶನಿಗೆ ಹೋಗಿ ಆಮೇಲೆ ರಿಟರ್ನ್ ಬ್ಯಾಂಗ್ಳೂರು ಅಂತ. ಆ್ಯಕ್ಚುಲಿ ನಾನು ಕೊಯಂಬತ್ತೂರು ಬಂದುಬಿಟ್ಟು ಊಟಿ ಮೇಲೆ ಹೋಗೋಣ ಅಂತ ಇದ್ದೆ. ಸೊ ಇಲ್ಲಿಂದ ಊಟಿ, ಆಮೇಲೆ ಎಡಿಟ್ ಸ್ಟಾಪ್ ಕೊಯಂಬತ್ತೂರು. ಸೊ ಹಿಂಗೆ ಹೋಗೋಣ ಅಂತಿದ್ದೆ. 310 ಕಿಲೋಮೀಟ್ರ್ ಆಗುತ್ತೆ. ಬಟ್ ಏನಂತಂದರೆ 9.5 hours ಆಗುತ್ತೆ. ಆ್ಯಕ್ಚುಲಿ ಹೋಗ್ಬೇಕು ಅಂತಲೇ ಇದ್ದೆ. ಬಟ್ ಏನಾಯಿತು ಅಂದರೆ ಇಲ್ಲಿ ಊಟಿಲಿ ನಾನು ನೆನ್ನೆ ಎಲ್ಲ ಹೇಳ್ದಂಗೆ ವ್ಲಾಗಲ್ಲಿ -ಡಿಗ್ರಿ ಮತ್ತು ಇದು ಅಂತ ಹೇಳಿ ಸ್ನೋ ಅಂತ ಹೇಳಿ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ಸೊ ಈಗ ಹೋದ್ರೂ ಅಲ್ಲಿ ಕೆಲವೊಂದು ಕಡೆ ರೋಡ್ ಸರಿ ಇಲ್ಲ, ಆಮೇಲೆ ಸಿಗಾಕೊಂಬಿಡ್ತೀವಿ. ಅದಕ್ಕೆ ನಾನೀಗ ಏನು ಮಾಡಿದೆ ಅಂತಂದರೆ, ಸರಿ ನೆಕ್ಸ್ಟು ಅನ್ಸೀಸನ್ ಟೈಮಲ್ಲಿ ಯಾವಾಗಾರ ಊಟಿಗೆ ಹೋಗೋಣ ಅಂಥೇಳಿ ಈಗ ಅದನ್ನು ಡ್ರಾಪ್ ಮಾಡಿ ಇಲ್ಲಿಂದ ಡೈರೆಕ್ಟ್ ಕೊಯಂಬತ್ತೂರು ಹಾಕಿದ್ರೆ ಇನ್ನೊಂದು ರೂಟ್ ತೋರಿಸುತ್ತೆ. ಕೊಯಂಬತ್ತೂರು, ಹಾಂ. ಸೊ ಇಲ್ಲೇ ಕೇರಳ ಈ ಕೋಸ್ಟಲಲ್ಲೇ ಕೋಝಿಕೋಡು. ಸೊ ಕೋಝಿಕೋಡಿಂದ ನೆಕ್ಸ್ಟ್ ಇಲ್ಲಿಂದ ಪಾಲಕ್ಕಾಡ್ ಟು ಕೊಯಂಬತ್ತೂರು, ನಿಯರ್ಲಿ 7 hours. ಸೊ 7 hours ತೋರಿಸುತ್ತೆ. 278 ಕಿಲೋಮೀಟ್ರಿಗೆ 7 hours ತೋರಿಸುತ್ತೆ. ಕಂಪ್ಲೀಟ್ ಈ ಕೋಸ್ಟಲಲ್ಲೇ ಟ್ರಾವೆಲ್ ಮಾಡಿ ಇಲ್ಲಿ ಪಾಲಕ್ಕಾಡ್ ಮೇಲೆ ಕೊಯಂಬತ್ತೂರು ಹೋಗೋದು. ಬಟ್ ಮ್ಯಾಟ್ರ್ ಏನಂತಂದರೆ, ಇವತ್ತು ಮೋಟೋ ವ್ಲಾಗ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇಲ್ಲಿ ಕೇರಳದಲ್ಲಿ ಬಂದುಬಿಟ್ಟು ನಿಮಗೆ ಹೆಲ್ಮೆಟಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಲಾಸ್ಟ್ ಟೈಮ್ ನಾವು ಕೇರಳ ಕೋಸ್ಟಲ್ ರೈಡ್ ಬಂದಾಗ ನಾನು ಚೆಸ್ಟ್ ಮೌಂಟ್ ತಂದಿದ್ದೆ, ನಮ್ಮ ಅಭಿ ಚೆಸ್ಟ್ ಮೌಂಟ್ ಕೊಟ್ಟಿದ್ದ. ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ವ್ಯೂ ಬಂದುಬಿಟ್ಟು ನಾವಿಲ್ಲಿ ಚೆಸ್ಟಿಗೆ ಮೌಂಟ್ ಮಾಡಿ ನೆಕ್ಸ್ಟ್ ಈಗ ಬೆಂಡ್ ಆದಾಗ ಆ ವ್ಯೂವೇ ಕಾಣಲ್ಲ, ರೋಡೇ ಕಾಣಲ್ಲ ಏನು. ಸೊ ಸುಮ್ಮನೆ ನಾವೇ ಮಾತಾಡ್ಕೊಂಡು ಹೋದಂಗೆ ಆಗುತ್ತೆ ಅಂತೇಳಿ ಸರಿ ಅಂತೇಳಿ ಈ ಸಲ ತರಲಿಲ್ಲ ನಾನು. ಅದಕ್ಕೆ ಇಲ್ಲಿ ಒಂದು ಅಂದರೆ ಇಲ್ಲಿ ತಮಿಳ್ನಾಡು ಬಾರ್ಡ್ರ್ ಎಂಟ್ರಿ ಆಗ್ತೀವಿ. ಇಲ್ಲಿ ಬಾರ್ಡ್ರ್ ಎಂಟ್ರಿ ಆದಾಗ ಇಲ್ಲಿದೆ ನೋಡಿ, ಕೇರಳ ತಮಿಳ್ನಾಡು ಇಂಟರ್ಸ್ಟೇಟ್ ಅಂತ ಒಂದು ಇದು ಬರುತ್ತೆ, ಇಂಟರ್ಸ್ಟೇಟ್ ಬಾರ್ಡರ್ ಬ್ರಿಡ್ಜ್ ಅಂತ. ಸೊ ಅಲ್ಲಿಗೆ ಹೋಗಿ ನೆಕ್ಸ್ಟ್ ನಾನು ಮೋಟೋ ವ್ಲಾಗು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಂದರೆ ಕೇರಳ ಬಿಟ್ಟು ತಮಿಳ್ನಾಡು ಎಂಟ್ರಿ ಆದಾಗ. ಅದು ಆ್ಯಕ್ಚುಲಿ ಇನ್ನೇನು ಆಲ್ಮೋಸ್ಟು 90% ರೈಡ್ ಮುಗ್ದಿರುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿ ಕೊಯಂಬತ್ತೂರು ಹೋಟೆಲಿಗೆ ಹೋಗ್ಬೇಕಾದ್ರೆ ಹಾಕಬೇಕಷ್ಟೆ. ಓಕೆ, ಸೊ ಅದೇ ಇವತ್ತು ಹೋಗ್ಬಿಟ್ಟು ಅಲ್ಲಿ ಕೊಯಂಬತ್ತೂರಲ್ಲಿ ಸ್ಟೇ ಆಗಿ ನಾಳೆ ಬೆಳಗ್ಗೆ ಈಶಾ ಫೌಂಡೇಶನ್ ಹೋಗಬೇಕು ಅಂತ ಪ್ಲ್ಯಾನು. ನೋಡೋಣ ಹೆಂಗಾಗುತ್ತೆ ಅಂತ. ಇಲ್ಲಿ ನೋಡಿ, ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಇದೇ ಸ್ಟೇ ಆ್ಯಕ್ಚುಲಿ, ಒಳಗೆ ಹೋಗ್ಬೇಕು. ಸೊ ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಫುಲ್ಲು ಕವರ್ ಹಾಕಿ. ಗಾಡಿ ಹೋಸ್ಟ್ ಆಗ್ಬಿಟ್ಟಿದೆ. The next day. ಹಾಯ್, ಹಲೋ, ನಮಸ್ಕಾರ. ಡೇ 3 ವ್ಲಾಗ್ಗೆ ನಮಸ್ಕಾರ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ, ಆ್ಯಕ್ಚುಲಿ ನಾ ಸ್ಟೇ ಆಗಿದ್ದು ಶ್ರೀಲಕ್ಷ್ಮಿ ಅಂತ ಹೇಳಿ ಹೋಟೆಲ್ ಇದು. ಸೊ ಇದೇ ಹೋಟೆಲು. ಸೊ ಇಲ್ಲೇ ಮುಂದೆ ಗಾಡಿ ಹಾಕಿದ್ದೆ. ಯಾವುದಪ್ಪ ಕೀ? ಇದು. ಓಕೆ, ಏನು ಮಿಸ್ ಆದರೂ ಕೀ ಒಂದು ಹಾಕೋದಂತೂ ನಾನಂತೂ ಮಿಸ್ ಮಾಡಲ್ಲ. ಯಾಕೆ ಅಂದರೆ ನಮ್ಮ ಗಾಡೀಲಿ ಏನು ಇನ್ಬಿಲ್ಟ್ ಕೊಡ್ತಾರಲ್ವ ಈ ಲಾಕ್, ನಂಬೋಕ್ಕೆ ಆಗಲ್ಲ. ಫಸ್ಟು ಗಾಡಿ ಒಂದು ಕೋಲ್ಡ್ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಈಗ ಟೈಮ್ ಎಷ್ಟಾಯಿತು ಅಂದರೆ 8:24. ಈಗ ಎಲ್ಲಿ ಹೋಗ್ತಾಯಿದ್ದೀವಿ ಅಂತಂದರೆ
ಈಶಾ ಫೌಂಡೇಶನ್. ಸೊ ಆದಿಯೋಗಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇದೆ. ಒಂದು 40 ನಿಮಿಷ ಬೇಕಾಗುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಟೈಮ್ ಈಶಾ ಫೌಂಡೇಶನ್. ಲಾಸ್ಟ್ ಟೈಮ್ ಅಂತಂದರೆ 2 ವರ್ಷದ ಹಿಂದೆ ಪಲ್ಸರ್ 150 ಹೋಗಿದ್ವಿ ನಾನು ಗಣೇಶ. ಸೊ ಈ ಸಲ R15 ಹೋಗ್ತಾಯಿದ್ದೀವಿ. ಇದು ನೆನ್ನೆ ಬೇರೆ ಬರ್ತಾಯಿದ್ದೆ, ಒಂದೇ ಸಲ ಟಪ್ಪನಂಗೆ ಹೊಡೆದೋಗ್ಬಿಡ್ತು ಕೆಳಗೆ. ಇದಿಷ್ಟು ಹೆಡ್ಡೇ ಬಂದುಬಿಡ್ತು. ಹೆಂಗೋ ಮಾಡಿ ಫಿಟ್ ಮಾಡಿದೆ. ಈಗ ಮನೆಗೆ ಹೋಗೋ ತನಕ ಇದ್ದರೆ ಸಾಕು. ನೋಡೋಣ, ಸೆಂಟ್ರಲ್ ಏನಾರ ಕಳ್ಸ್ಕೊಂತು ಅಂದರೆ ತುಂಬ ಕಷ್ಟ. ಆ್ಯಕ್ಚುಲಿ ನಾನು ಈ ಹೋಟೆಲಲ್ಲಿ ಇದು 3rd ಟೈಮ್ ಸ್ಟೇ ಆಗ್ತಾ ಇರೋದು ಕೊಯಂಬತ್ತೂರಲ್ಲಿ. ನೀವು ಯಾರು ಕೊಯಂಬತ್ತೂರು ಬಂದರೆ ಈ ಹೋಟ್ಲು ಆರಾಮಾಗಿ ಬರ್ಬೋದು. ಫ್ಯಾಮಿಲಿ ಅಂತೂ ಬೆಸ್ಟು. ಒಳ್ಳೆ ರೂಮು, ಒಳ್ಳೆ ಪ್ರೈಸು, ಮತ್ತು ಇಲ್ಲೇ ಸಿಟಿ ಹತ್ರನೇ ಇದೆ, ಸೆಂಟ್ರಲ್ಲೇ ಚೆನ್ನಾಗಿದೆ. ನಿನ್ನೆ ಏನಾಯಿತು ಅಂದರೆ ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಆದರೆ ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಜರ್ನಿ. ಇನ್ನೇನು ಸ್ವಲ್ಪ ದೂರ ಆದರೆ ಈ ಹೋಟೆಲು, ಮತ್ತು ಸಿಟಿಗೆ ಬಂದ್ವಿ. ಆಮೇಲೆ ಇದು ಬೇರೆ, ಈ ಮೌಂಟ್ ಬೇರೆ ಕಳ್ಸ್ಕೊಂಡ್ಬಿಡ್ತು. ಸರಿ ಅಂತೇಳಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ರೂಮಿಗೆ ಬಂದೆ. ಒಂದು 6 ಗಂಟೆ ಅಷ್ಟೊತ್ತಿಗೆಲ್ಲ ರೂಮಿಗೆ ಬಂದೆ. ಆಮೇಲೆ ರೂಮಲ್ಲಿ ಸ್ಟೇ ಆಗಿ ಅಲ್ಲೇ ಒಂದು ಕಡೆ ಒಂದು ಹೋಟೆಲ್ ಇದೆ. ಸೊ ಒಳ್ಳೆ ನಾನ್ ವೆಜ್ ಹೋಟೆಲು, ತಲಪಾಕಟ್ಟಿ ಬಿರಿಯಾನಿ ಅಂತ ಅಂತಾರೆ. ಸೊ ಅಲ್ಲಿಗೆ ಹೋಗಿ ಒಳ್ಳೆ ಊಟ ಮಾಡಿ ಆಮೇಲೆ ರೂಮಿಗೆ ಬಂದೆ. ಇವತ್ತಿನ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲಿಂದ ಆದಿಯೋಗಿ ನೋಡಿಕೊಂಡು ಅಲ್ಲಿ ವಾವ್ ಪಾರ್ಶ್ ಸಾಕಾಗಿದೆ ಕಾರ್. ಸೊ ಆದಿಯೋಗಿ ನೋಡಿಕೊಂಡು ಅಲ್ಲಿಂದ ಹಂಗೆ ಬೆಂಗಳೂರು. ಮೇ ಬಿ ಇಲ್ಲಿಂದ ಒಂದು 6.5 ಅವರ್ ಬೇಕು. ಅದೇ ಒಂದು ಸಂಜೆ ಅಷ್ಟೊತ್ತಿಗೆಲ್ಲ ಆರಾಮಾಗಿ ಹೋಗ್ಬೋದು ಬೆಂಗಳೂರಿಗೆ. ಆ್ಯಕ್ಚುಲಿ ನನ್ನ ಗಾಡಿ ನಿನ್ನೆ ಮೈಲೇಜು ನಾನು ಫುಲ್ಲು ಇದರಲ್ಲಿ ಏನೋ ಕರ್ವ್ಸಲ್ಲೆಲ್ಲ ಫುಲ್ಲು ಉಜ್ಜಾಡ್ಬಿಟ್ಟಿದ್ದೆ, ಕಮ್ಮಿ ಬರುತ್ತೆ ಅಂದ್ಕೊಂಡೆ. ಆದರೆ ನನಗೆ ಶಾಕಿಂಗ್ ಆಯಿತು. ಮೈಲೇಜ್ ಬಂದ್ಬಿಟ್ಟು 50 ಬಂದಿದೆ ನೆನ್ನೆ. ಫುಲ್ ಟ್ಯಾಂಕ್ ಮಾಡಿಸ್ದಾಗ ನೋಡಿದೆ, ನನಗೆ ಶಾಕ್ ಆಯಿತು. ಈ ಆದಿಯೋಗಿಯಲ್ಲಿ ಒಂದು ಒಳ್ಳೆ ಮೆಮೊರಿ ಇದೆ. ಯಾಕಂದರೆ ನಾನು ಹೇಳಿದೆ ಅಲ್ವಾ, ಲಾಸ್ಟು 2 ಇಯರ್ಸ್ ಹಿಂದೆ ಬಂದಿದ್ವಿ ಅಂತ. ಆ್ಯಕ್ಚುಲಿ 2 ಇಯರ್ಸ್ ಅಲ್ಲ, 3 ಇಯರ್ಸ್ ಹಿಂದೆ, ಅಂದರೆ 2022 ಡಿಸೆಂಬರಲ್ಲಿ ಬಂದಿದ್ದು ನಾವು. ಅವಾಗ ನಾನು ಗಣೇಶ, ನಾನು ಅವಾಗ ಹೇಳ್ದಂಗೆ ಪಲ್ಸರ್ ಗಾಡೀಲಿ. ಆವಾಗ ನಾನು ಗಣೇಶ ಲಾಸ್ಟಿಗೆ ಇನ್ನೇನು ನೋಡ್ಬೇಕಾರೆ ಒಂದು ಪ್ರಾರ್ಥನೆ ಥರ ಮಾಡ್ತೀವಿ. ಅದೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಅಂತೂ ನೋಡಾಯಿತು ದೇವ್ರನ್ನ, ಶಿವಪ್ಪನ ನೋಡಿ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಯಿತು. ಗಣೇಶ ಹೋಗೋಣ, ಫೈನಲಾಗಿ ಒಂದ್ಸಲ ಬೇಡ್ಕೊಂಬಿಡು. ಅಪ್ಪ ದೇವರೇ ಎಲ್ಲರಿಗೂ ಕಾಪಾಡು, ಆಮೇಲೆ ನನಗೂ ಗಣೇಶನಿಗೂ ಸ್ಪೆಷಲಾಗಿ ಕಾಪಾಡು. ಅವನಿಗೆ ಇಷ್ಟ ಆಗಿರೋ KTM ಅಡ್ವೆಂಚರು, ನನಗಿಷ್ಟ ಆಗಿರೋ R15 V4 ಬೇಗ ತಗೊಂಡೋಗಿ ಮಾಡಪ್ಪ. ಏನೋ ಜೈ. ಸೊ ಅದಾಗಿ ನೆಕ್ಸ್ಟ್ ನಾನು ಬೆಂಗಳೂರು ಹೋಗಿ, ಈಗ ಡಿಸೆಂಬರ್ 2022 ಹೋಗಿದ್ದ ನಾವು. ಜನವರಿ 20, 2023 ನಾನು ಈ ಗಾಡಿ ತೊಗೊಂಡೆ. ವಿತ್ತಿನ 1 ಮಂತಲ್ಲಿ ಗಾಡಿ ತೊಗೊಂಡೆ ನಾನು. ಸೊ ಅವಾಗಿಂದ ಇಲ್ಲಿಗೆ ಬರಬೇಕು, ಮತ್ತು ಅದನ್ನೊಂದು ಮೆಮೊರಿ ರೀಕ್ರಿಯೇಟ್ ಮಾಡಬೇಕು ಹಂಗೆ ಅಂದ್ಕೊಂಡು ಇದ್ದೆ. ಬಟ್ ಟೈಮ್ ಆಗಲಿಲ್ಲ. ಬಟ್ ಅಂದರೂ ಒಬ್ಬನೇ ಬರೋಂಗೆ ಆಯಿತು. ಸೊ ಅದೇನೋ ದೇವ್ರದ್ದು ಪವಾಡನೋ ಏನೋ ಗೊತ್ತಿಲ್ಲ. ವಿತಿನ್ ಒಂದೇ ತಿಂಗಳಲ್ಲೇ ನಾನು ಈ ಗಾಡಿ ತೊಗೊಂಡ್ಬಿಟ್ಟೆ. ಅದೇ ಎಲ್ಲ ಟೈಮ್ ಅಂತಾರಲ್ಲ, ಆ ಟೈಮಿಗೆ ಏನೇನು ಆಗಬೇಕೋ ಅದಾಗುತ್ತೆ. ಬಟ್ ಅಂದರೂ ಮರೆಯೋಕ್ಕಾಗಲ್ಲ ಅದು, ಆ ಮೆಮೊರಿ. ಇದು ಸ್ಟಾಫ್ ಪಾರ್ಕಿಂಗ್. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವ್ಯೂ ಒಳ್ಳೆ ಸಕ್ಕತ್ತಾಗಿದೆ. ಇಲ್ಲಿ ನಿಲ್ಲಿಸಿ ಗಾಡಿ ಫೋಟೋ ತೆಗೆದ್ರೆ ಸಕ್ಕತ್ತಾಗಿ ಬರುತ್ತೆ. ಬಟ್ ಆದರೆ ನಿಲ್ಲಿಸಿದ್ರೆ ಯಾರು ಒಯ್ಕೊಂತಾರ ಅಂತ, ಇನ್ನೂ ಎಕ್ಸ್ಟೆಂಡ್ ಮಾಡಿದಾರ ಅಂತ. ಅಯ್ಯೋ ಸೌಂಡ್ ಕೇಳಿಸ್ತಾ ಟಕ್ಕನಂಗೆ. ಸೊ ಈ ಥರ ಏನಾದ್ರು ಗುಂಡಿಗೆ ಬಿತ್ತು ಅಂದರೆ ಮುಂದುಗಡೆ ಫೋರ್ಕಿಗೆ ಹೆವಿ ಹೊಡ್ತಾ, ಎಷ್ಟೇ ನೋಡಿ ಹೊಡೆದ್ರೂ ಕಷ್ಟನೇ. ಅಲ್ಲೇ ನಿಲ್ಲಿಸಿ ಫೋಟೋ ತೆಗಿಬೋದಿತ್ತೋ ಏನೋ. ಇರಲಿ, ಅಲ್ಲಿ ಗಾಡಿ ಹಾಕಿ ತೆಗಿಯೋಣ. ಇಲ್ಲಿಂದ ಫೋಟೋ ಚೆನ್ನಾಗಿ ಬರುತ್ತಾ?
ನೋಡೋಣ. ಚೆನ್ನಾಗಿ ಕಾಣ್ತಾ ಇದೆ. ಹಿಂಗೊಂದು ತಕ್ಕೊಳ್ಳೋಣ. ಸಾಕಪ್ಪ. ಓಕೆ, ಎಲ್ಲೋ ಗಾಡಿ ಹಾಕಿ ಅಲ್ಲಿ ಹೋಗೋಣ. Many hours later. ಅಂತೂ ಶಿವಪ್ಪನ್ ನೋಡಾಯಿತು. ಸೊ ಈಗ ರಿಟರ್ನ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಟೈಮ್ ಎಷ್ಟು ಅಂತಂದರೆ ಈಗ 9:51. ಇಲ್ಲಿಂದ ಬೆಂಗಳೂರಿಗೆ 376 ಕಿಲೋಮೀಟ್ರು. ಗೂಗಲ್ ಮಾತ್ರ 7 hours 46 minutes ತೋರಿಸ್ತಾ ಇದ್ದಾರೆ. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಹಿಂಗೆ ತೋರಿಸ್ತಾ ಇದೆ ಮ್ಯಾಪ್. ಆ್ಯಕ್ಚುಲಿ ಇಲ್ಲಿಂದನೂ 2 ರೂಟ್ ಇದೆ. ಒಂದು ಮೈಸೂರು ಮೇಲೆ ಹೋಗ್ಬೋದು, ಇನ್ನೊಂದು ಈ ಕಡೆ ಈ ರೋಡು ಆ ಕಡೆ ಕನೆಕ್ಟ್ ಆಗುತ್ತೆ. ಬಟ್ ನನಗಿದು ಈ ರೋಡ್ ಬೆಸ್ಟ್ ಅನ್ನಿಸ್ತು. ಯಾಕಂದರೆ ಲಾಸ್ಟ್ ಟೈಮ್ ನಾವು ಹಂಗೆ ಹೋಗಿದ್ವಿ, ಹೈವೇ ಚೆನ್ನಾಗಿದೆ. ಈ ಕಡೆ ಹೋದರೆ ಮತ್ತೆ ಟ್ರಾಫಿಕ್ಕು ಹೆವಿ, ಯಾಕೆ ಬೇಕು, ಹಿಂಗೆ ಆರಾಮಾಗಿ ಹೋಗ್ಬೋದು. ಇದಂತೂ ಒಳ್ಳೆ ಹೆವಿ ದೊಡ್ಡ ಕ್ಯಾಂಪಸ್. ಬಾ ಎಷ್ಟು ಎಕರೆ ಇದೆ ಏನಪ್ಪ ಇದು. ಇಲ್ಲೇ ಬ್ರೇಕ್ಫಾಸ್ಟ್ ಇತ್ತು, ಬಟ್ ನಾನು ಮಾಡಲಿಲ್ಲ. ಯಾಕೋ ಇಷ್ಟು ಬೆಳಗ್ಗೆ ಮಾಡೋಕ್ಕೆ ಅನ್ನಿಸ್ಲಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಅದು ಮುಂದೆ ಎಲ್ಲಾರ ಮಾಡಿದ್ರೆ ಆಯಿತು. ಈಗ ನನ್ನ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ತೀನಿ, ಎಷ್ಟು ಮೈಲೇಜ್ ಬರುತ್ತೆ ಅಂತ ನೋಡೋಣ. ಫುಲ್ ಟ್ಯಾಂಕ್ ಪದ ಹಾಂ, ಜಿಪೇ. ಎಷ್ಟಾಯ್ತಪ್ಪ? 622.87 ಆಯ್ಕೆ. ಸೊ ಟ್ರಿಪ್ 1 ಸೆಟ್ ಮಾಡಿದ್ದೆ ನಾನು 328.1 ಡಿವೈಡ್ ಬೈ 622.87. ನೋಡ್ರಪ್ಪ, 52 ಇದೇ ಕರೆಕ್ಟ್ ಅಲ್ವಾ? 52 ಮೈಲೇಜು. ಓ ಮೈ ಗಾಡ್, ನಾ ಕರೆಕ್ಟಾಗಿ ಲೆಕ್ಕ ಹಾಕ್ತಾಯಿದ್ದೀನಾ ಅಥವಾ ತಪ್ಪಾಗಿ ಲೆಕ್ಕ ಹಾಕ್ತಿದ್ದೀನಾ? ನೋಡ್ರಿ, ಕಮೆಂಟ್ ಮಾಡಿರಿ ಯಾರು. 52 ಅಂತ ತೋರಿಸ್ತಿದೆ, ನನಗೆ ನಂಬೋಕ್ಕಾಗ್ತಾ ಇಲ್ಲ ಮೈಲೇಜು. ಯಮಹಾ ಥಿಂಗ್ಸ್. ಈಗ ಟ್ರಿಪ್ 1 0 ಮಾಡಬೇಕು. ಟ್ರಿಪ್ 2 ಬಂದ್ಬಿಟ್ಟು ಟೋಟಲ್. ಸೊ ನಾವು ಟೋಟಲ್ ಬಂದು ರೈಡ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ 720.5 ಕಿಲೋಮೀಟರ್, 720 ಕಿಲೋಮೀಟ್ರ್ ಓಡಿದೆ ಗಾಡಿ. ಸೊ ಟ್ರಿಪ್ 1 ಮಾತ್ರ 0 ಮಾಡ್ತೀನಿ ಈಗ. ನೆಕ್ಸ್ಟ್ ಮೈಲೇಜು ಚೆಕ್ ಮಾಡೋಕ್ಕೆ ಅಂತ ನಾನು ಅದು ಮಾಡ್ಕೋತೀನಿ. ಆ್ಯಕ್ಚುಲಿ ಈಗ ಸಿಟಿ ಬಿಟ್ಟು ಹೊರಡೆ ಬಂದೆ. ಇಲ್ಲಿಂದ ಬೆಂಗಳೂರು 347. ಓಕೆ, ಬಾಯ್ ಕೊಯಂಬತ್ತೂರ್. ನೆಕ್ಸ್ಟ್ ಟೈಮ್ ಸಿಗೋಣ. ಓಹೋ, ಸುಂಟ್ರ ಗಾಳಿ ನೋಡ್ರಿ ಹೆಂಗೈತೆ. ಅಬ್ಬಾ. ಈಗ ಟೈಮ್ ಎಷ್ಟು ಅಂದರೆ 12:15. ಇನ್ನು ಬೆಂಗಳೂರಿಗೆ 274, 274 ಕಿಲೋಮೀಟರ್ ಇದೆ. ಗೂಗಲ್ ಮಾತ್ರ 5 hours 30 minutes ಬೇಕು ಅಂತ ಹೇಳ್ತಾ ಇದೆ. ನೋಡೋಣ. ಹೈವೇ ಒಳ್ಳೆ ಸಖತ್ತಾಗಿದೆ. ಅಂತೂ KFCಲಿ ಒಂದು ಒಳ್ಳೆ ಬ್ಯಾಟಿಂಗ್ ಆಯಿತು. ಸೊ ಈಗ ಟೈಮ್ ಬಂದು 12:54. Many hours later. ಅಂತೂ ಇಂತೂ ಬೆಂಗಳೂರು ರೀಚ್ ಆಗಾಯಿತು. ಈಗ ಟೈಮ್ ಎಷ್ಟಂದರೆ 5:42. ಸೊ ಇಲ್ಲಿಂದ ನನ್ನ ರೂಮಿಗೆ ಒಂದು 20 ಕಿಲೋಮೀಟ್ರ್ ಇರ್ಬೋದು. ಯಪ್ಪ, ಏನು ಟ್ರಾಫಿಕ್ರು ಹೊಸೂರು ಹತ್ರ. ಯಪ್ಪ ಸಾಕಾಗೋಯ್ತು. ನನ್ನ ಹತ್ರ 5 ಕಿಲೋಮೀಟ್ರ್ ಟ್ರಾಫಿಕ್ಕು. ಅದು ಹೆಂಗೋ ಗೂಗಲ್ ಮಾತ್ರ ಸರ್ವಿಸ್ ರೋಡ್ ತೋರಿಸ್ತು. ಸರ್ವಿಸ್ ರೋಡಲ್ಲಿ ಹೋಗೋ ಟ್ರಾಫಿಕ್ ಕಮ್ಮಿ ಐತೆ ಅಂತ. ಸೊ ನಾನು ಸರಿ ಅಂತೇಳಿ ನುಗ್ಗಿದೆ. ಆ್ಯಕ್ಚುಲಿ ಒಳ್ಳೇದಾಯಿತು, ಬೇಗನೆ ಬಂದಂಗೆ. ಇದಿಲ್ಲ ಅಂದರೆ 3/4 ಗಂಟೆ ಅಂದರೂ ಪಕ್ಕಾ ಲೇಟಾಗಿರೋದು. ಎಷ್ಟು ಕಿಲೋಮೀಟ್ರ್ ಓಡಿದೆ ಟೋಟಲ್ ಅಂತಂದರೆ
1082. ಸೊ ರೌಂಡ್ ಆಫ್. ಸೊ ಟ್ರಿಪ್ಪಿಂದು ಕಂಪ್ಲೀಟ್ ಕಿಲೋಮೀಟ್ರ್ ಅಂತ ನೋಡಿದ್ರೆ ಹೋಗಿ ಬಂದಿದ್ದು ಎಲ್ಲ ಸೇರಿ 1082. 1000 ಹಿಡ್ಕೋಬೋದು. 3 ದಿವಸದಲ್ಲಿ 1000 ಕಿಲೋಮೀಟ್ರ್ ಹೊಡೆದಿದ್ದೀವಿ ಗಾಡಿನ. ಎಲ್ಲ ಸಿಚುವೇಶನಲ್ಲೂ ಗಾಡಿನ ರುಬ್ಬಾಡ್ಬಿಟ್ಟೆ. ಹೈವೇ, ಕರುಸು, ಆಫ್ ರೋಡು, ಅಪ್ಪ. ಬಟ್ ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಇದೇ ಲಾಂಗೆಸ್ಟ್ ಸೋಲೋ ರೈಡು. ನಾನು ಸ್ಟೇ ಎಲ್ಲ ಬಂದು ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಕರೆಕ್ಟಾಗಿ. ಅಂದರೆ ಒಂದು ವಾರದ ಮುಂಚೆ ಎಲ್ಲ ಮಾಡಿದ್ದೆ ಅಷ್ಟೇ. ಸ್ಟೇ ಮತ್ತು ಎಲ್ಲಿ ಹೆಂಗೆ ಹೋಗ್ಬೇಕು, ಏನು ರೂಟು ಎಲ್ಲ ನೋಡ್ಕೊಂಡಿದ್ದೆ. ಸೊ ಎಲ್ಲ ಪಕ್ಕ ಪ್ಲ್ಯಾನ್ಡ್ ಆಗಿದ್ದರೆ ಓಕೆ, ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನೀವೊಬ್ಬರೇ ಹೋದಾಗ ಸೋಲೋ ರೈಡಲ್ಲಿ ಸ್ಟೇನೂ ಬುಕ್ ಮಾಡಿಕೊಂಡು ಈ ಕಡೆ ರೂಟು ನೋಡೋದು ಇದೆಲ್ಲ ಮಾಡಿದ್ರೆ ಸ್ವಲ್ಪ ತಲೆ ಕೆಟ್ಟೋದಂಗೆ ಆಗುತ್ತೆ. ನೀವು ಯಾರಾದರೂ ಸೋಲೋ ರೈಡ್ ಹೋಗ್ತೀರಾ ಅಂದರೆ ಮುಂಚೆನೇ ಸ್ಟೇ ಬುಕ್ ಮಾಡ್ಕೊಳ್ಳಿ. ಆಮೇಲೆ ರೂಟೆಲ್ಲ ಸ್ವಲ್ಪ ನೋಡ್ಕೊಳ್ರಿ ಮುಂಚೆನೇ. ಸೊ ನಾನು ಅದಕ್ಕೆ ರೂಟೆಲ್ಲ ಫಸ್ಟೇ ನೋಡ್ಕೊಂಡಿದ್ದೆ ಮ್ಯಾಪಲ್ಲಿ, ಹೆಂಗೆ ಹೋಗ್ಬೇಕು, ಏನು ಎಲ್ಲೆಲ್ಲಿ ಏನೇನಿದೆ ಅಂತ. ಅವಾಗ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇದು ನೋಡಿದ್ವಲ್ಲ ಮ್ಯಾಪಲ್ಲಿ ಹಿಂಗೆ ಹೋಗ್ಬೇಕು ಅಂತ ಕನ್ಫ್ಯೂಸ್ ಆಗೋಲ್ಲ. ಆಮೇಲೆ ಆಫ್ಲೈನ್ ಮ್ಯಾಪ್ ನಾನು ಹೇಳ್ದಂಗೆ ಡೌನ್ಲೋಡ್ ಮಾಡ್ಕೊಂಡು ಭಾಳ ಒಳ್ಳೆಯದು. ನಿಮ್ಮ ಹತ್ರ 2 ಫೋನ್ ಇದ್ದರೆ 2 ಫೋನಲ್ಲೂ ಮಾಡಿರಿ. ಮೇಯ್ನ್ ಏನಂತಂದರೆ ಸೋಲೋ ಹೋದರೆ ನಿಮಗೆ ನಿಮ್ಮದೇ ಟೈಮಿಂಗ್ಸು. ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ, ನೀವು ಎಷ್ಟೊತ್ತಿಗೆ ರೈಡ್ ಮಾಡಿಕೊಂಡು ಹೆಂಗೆ ಕಂಪ್ಲೀಟ್ ಮಾಡ್ತೀರಾ ಎಲ್ಲ ನಿಮ್ಮ ಡಿಸಿಷನ್ನೇ. ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊತೀರ ಅದ್ರ ಮೇಲೆ. ಗ್ರೂಪ್ ಹೋದರೆ ಆ ಗ್ರೂಪಿಗೆ ಅಲೈನ್ ಆಗಿ ನೀವು ಹೋಗಬೇಕು. ನನಗೆ ಆ್ಯಕ್ಚುಲಿ ಎರಡೂ ಹೋಗೋದು ಇಷ್ಟನೇ. ಬಟ್ ಸೋಲೋ ಟ್ರೈ ಮಾಡೋಣ ಅಂತ ಈ ಸಲ ಟ್ರೈ ಮಾಡಿದೆ ನಾನು. ನನಗೆ ಚೆನ್ನಾಗಿ ಅನ್ನಿಸ್ತು. ಬಟ್ ಏನಂತಂದರೆ ಸೋಲೋ ರೈಡಲ್ಲಿ ನಿಮಗೆ ಒಂದು ಲೆವೆಲಿಗೆ ಮಜಾ ಸಿಕ್ಕೊಂಡು ಆರಾಮಾಗಿ ಹೋಗ್ತೀರಾ. ಬಟ್ ಆದರೆ ಫ್ರೆಂಡ್ಸ್ ಇದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಅಂತೂ ಒಂದು ಸೋಲೋ ರೈಡಲ್ಲಿ ಲಾಂಗೆಸ್ಟ್ ರೈಡ್ ಅಂತ ಒಂದು 1000 ಕಿಲೋಮೀಟ್ರು ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಒಂಥರ ಮೆಮೊರಬಲ್ ಟ್ರಿಪ್ ಇದು. ಅಂತೂ 2025 ಡಿಸೆಂಬರಲ್ಲಿ ಸೋಲೋ ಲಾಂಗೆಸ್ಟ್ ರೈಡ್ ಮುಗಿಸ್ದಂಗೆ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.